ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾವು ಇವತ್ತು ಮಕ್ಕಳ ಸಾಹಿತ್ಯ ಸರಣಿ ಮಾಲಿಕೆ ಪುಸ್ತಕ ಸರಣಿ ಮಾಲಿಕೆ 58ನ್ನು ತಲುಪಿದ್ದೇವೆ. ನಿಮಗೆಲ್ಲರಿಗೂ ಸಹ ಪುಸ್ತಕ ಅವಲೋಕನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಇವತ್ತು ದಿನಾಂಕ ಮೇ 16, 2026 ಸರಣಿ 58ನ್ನು ತಲುಪಿದ್ದೇನೆ. ಇವತ್ತಿನ ದಿನ ತೆಲುಗು ಮೂಲ ಸಲೀಂ ಅವರು ಬರೆದಿರುವಂಥ, ಕನ್ನಡಕ್ಕೆ ಅನುವಾದಿಸಿರುವಂಥ ಧನ್ಪಾಲ್ ನಾಗರಾಜಪ್ಪ ಅವರು ಬರೆದಿರುವಂತಹ ಅವಳ ದ್ವೀಪ ಮಕ್ಕಳ ಕಾದಂಬರಿ, ಈ ಕೃತಿಯ ಪರಿಚಯವನ್ನು ಇವತ್ತು ನಿಮಗಾಗಿ ಪರಿಚಯಿಸಲಿದ್ದೇನೆ. ಪ್ರಸ್ತುತ ಅವಳ ದ್ವೀಪದಲ್ಲಿ ಸ್ಮರಣ್ ಮತ್ತು ರವಿ ಎಂಬುವಂತ ಇಬ್ಬರು ಸ್ನೇಹಿತರು ಮಾಡುವಂತ ಸಾಹಸಗಳು ಹಾಗೂ ಅವರಿಬ್ಬರು ಮಾಡುವಂತ ಸಾಹಸದಿಂದ ಮತ್ತೆ ಇಬ್ಬರು ಅಣ್ಣ ತಮ್ಮರನ್ನ ಅವರು ಕಾಪಾಡುವ ನಿಟ್ಟಿನಲ್ಲಿ ಇರುವಂತ ವಿಷಯ ವಸ್ತುವನ್ನು ಒಳಗೊಂಡಿರುವಂತ ಮಕ್ಕಳ ಕಾದಂಬರಿ ಅವಳ ದ್ವೀಪ. ಈ ವಿಷಯನ ಕುರಿತಾಗಿರುವಂತ ಕಾದಂಬರಿಯನ್ನ ಉತ್ತಮ ಮಕ್ಕಳ ಪುಸ್ತಕ ಪ್ರಶಸ್ತಿಯನ್ನು ಪಡೆದಿರುವಂತ ಈ ಕೃತಿ ಉತ್ತಮವಾದ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಹಾಗೂ ಒಳಗಡೆ ಇರುವಂತಹ ವಿಷಯ ವಸ್ತುವನ್ನು ಸಹ ಒಳಗೊಂಡಿದೆ. ಅವಳ ದ್ವೀಪ ಅನ್ನುವಂತ ಈ ಕಾದಂಬರಿಯನ್ನ ಇವತ್ತು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ, ಪರಿಚಯ ಮಾಡ್ತಾ ಇದ್ದೇನೆ. ಮೂಲ ಲೇಖಕರು ಸಲೀಂ ಎಂಬುದು ಇವರ ಕಾವ್ಯನಾಮ. ಸೈಯದ್ ಸಲೀಂ ಅವರು 1959 ಜೂನ್ನಲ್ಲಿ ಪ್ರಕಾಶಂ ಜಿಲ್ಲೆಯ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ತ್ರೋವಗುಂಟ ಗ್ರಾಮದವರು. ಇವರು ಈಗಾಗಲೇ ವೆಂಡಿ ಮೇಘಂ ಕಾದಂಬರಿ, ವಿಶ್ವವಿದ್ಯಾಲಯ ಹಾಗೂ ತಲಾಕ್, ಲಾಕುಲು, ನೂಕುಲು, ಅನಂತ ಕಾಲ್ತುನ ಪೂಲ ತೋಟ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ. ಆರೋ ಅಲ್ಲುಡು ಅನ್ನುವಂತ ಸಣ್ಣ ಕಥೆಯನ್ನು ಸಹ ಇವರು ರಚಿಸಿದ್ದಾರೆ. ಇವರು ಬರೆದಿರುವಂತಹ ಕೃತಿಯಿಂದ ಕನ್ನಡಕ್ಕೆ ಅನುವಾದಿಸಿದವರು ಧನಪಾಲ ನಾಗರಾಜಪ್ಪ ಅವರು. ಇವರು ಭಾರತೀಯ ವಾಯುಸೇನೆಯಲ್ಲಿ PBOR ಆಗಿ ಸೇವೆ ಸಲ್ಲಿಸಿ 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಆಗಿದ್ದಾರೆ. ಇವರು ಮೇಧ, ಅಪರಾಜಿತ, ಕಾಡುವ ಕತೆ, ಗುಹೆಯಲ್ಲಿ ಒಂದು ದಿನ, ಫಾತಿಮಾ ಮತ್ತು ತಾನ್ವಿ ಅನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಈ ಒಂದು ಕೃತಿ ತಾನಾ ತೆಲುಗು ಅಸೋಸಿಯೇಷನ್ ಆಫ್ ನಾರ್ತ್ ಅಮೆರಿಕಾ ಸಂಸ್ಥೆಯಿಂದ ಉತ್ತಮ ಮಕ್ಕಳ ಪುಸ್ತಕ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈ ಅನುವಾದ ಕೃತಿ ಅವಳ ದ್ವೀಪ ಅನ್ನುವಂಥದ್ದು ತೆಲುಗು ಮೂಲ ಸಲೀಂ, ಕನ್ನಡಕ್ಕೆ ಧನಪಾಲ ನಾಗರಾಜಪ್ಪ ಅವರು ಅನುವಾದಿಸಿದ್ದಾರೆ. ವೀರಲೋಕ ಪ್ರಕಾಶನ ಈ ಕೃತಿಯನ್ನ ಪ್ರಕಟಿಸಿದೆ. 2024ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 104 ಪುಟಗಳನ್ನು ಒಳಗೊಂಡಿದ್ದು ₹130 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ವಿಜಯ್ ವಿಕ್ರಮ್ ಅನ್ನುವಂಥದ್ದು ಅವರು ಈ ಪುಟಗಳ ವಿನ್ಯಾಸವನ್ನ ಮಾಡಿದ್ದಾರೆ. ರಾಜು ವಿಷ್ಣು ಅನ್ನುವಂಥವರು ಕವರ್ ಪೇಜ್ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನ ಶಿವರಾಮ್ ಕಾನ್ಸನ್ ಅವರು ಬೆನ್ನುಡಿಯನ್ನ ಶ್ರೀಮತಿ S ನಾಗಲಕ್ಷ್ಮಿ ಅವರು ಮಾಡಿದ್ದಾರೆ. ಸ್ಮರಣ ಮತ್ತು ರವಿ ಅನ್ನುವಂತ ಸ್ನೇಹಿತರು ರಾಜೇಶ್ ಮತ್ತು ಸುರೇಶ್ ಅನ್ನುವಂತ ಇಬ್ಬರನ್ನ ಯಾವ ರೀತಿ ಕಾಪಾಡ್ತಾರೆ ಅನ್ನುವಂತ ವಿಷಯ ವಸ್ತುವನ್ನ ಕುರಿತು ಈ ಕಾದಂಬರಿ ಒಳಗೊಂಡಿದೆ. ಮೇಲ್ನೋಟಕ್ಕೆ ಕಾದಂಬರಿ ಸರಳವನಿಸಿದರೂ ಸಹ ಇದರೊಳಗಿರುವಂತ ಅರ್ಥ ಹಾಗೂ ಕಾದಂಬರಿಕಾರರು ಆಳವಾದ ಅಧ್ಯಯನದ ಮೂಲಕ ಈ ಕಾದಂಬರಿಯನ್ನ ರಚಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕಾದಂಬರಿ ಒಂದು ದ್ವೀಪದ ಸುತ್ತ ತನ್ನನ್ನು ತಾನು ತೆರೆದುಕೊಳ್ಳುತ್ತಾ ಹೋಗುತ್ತೆ. ದ್ವೀಪದಲ್ಲಿ ಆಗುವಂತ ಘಟನೆಗಳು ಹಾಗೂ ದ್ವೀಪಕ್ಕೆ ಹೋಗಿರುವಂತಹ ವಿದ್ಯಾರ್ಥಿಗಳು ಸಾಹಸ ಪ್ರವೃತ್ತಿಯಿಂದ ತಮ್ಮ ಸಾಹಸದಿಂದ ಯಾವ ರೀತಿ ಇನ್ನು ಇಬ್ಬರ ವಿದ್ಯಾರ್ಥಿಗಳ ಜೀವವನ್ನ ಬದುಕಿಸ್ತಾರೆ ಅನ್ನುವಂತ ವಿಷಯ ವಸ್ತುವನ್ನ ಈ ಕಾದಂಬರಿ ಒಳಗೊಂಡಿದೆ. ಸಲೀಂ ಅವರ ಪಗಡಪು ದೀವಿ ಅನ್ನುವಂತ ಒಂದು ತೆಲುಗು ಕಾದಂಬರಿಯನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕನ್ನಡದಲ್ಲಿ ಅನುವಾದಿಸಿರುವಂತ ಧನ್ಪಾಲ್ ನಾಗರಾಜಪ್ಪ ಅವರು ಕಾದಂಬರಿಗೆ ಎಲ್ಲಿಯೂ ಸಹ ಧಕ್ಕೆ ಬರದಂತೆ ಸುಂದರವಾದ ನಿರೂಪಣೆಯೊಂದಿಗೆ ಅರ್ಥಪೂರ್ಣವಾದ ಕಾದಂಬರಿ ನಾವು ನೋಡಬಹುದು. ಪ್ರಕಾಶಕರು ಸಹ ಉತ್ತಮವಾಗಿರುವಂತಹ ಒಂದು ಮುದ್ರಣ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದರಲ್ಲಿ ಇರುವಂತಹ ಮುಖ್ಯ ಪಾತ್ರ ರವಿ ಹಾಗೂ ಸ್ಮರಣ್, ಇಬ್ರು ಸ್ನೇಹಿತರು. ಅವರು PUC ಎಕ್ಸಾಮ್ ಅನ್ನ ಬರೆದಿರ್ತಾರೆ. PUC ಎಕ್ಸಾಮ್ ಅನ್ನ ಬರೆದ ನಂತರ
ಒಂದು ಪ್ರವಾಸ ಹೋಗೋಣ ಅಂತ ಒಂದು ಯೋಜನೆನ ಹಾಕೊಂಡಾಗ ಅವ್ರು ಎಲ್ಲಿಗೆ ಹೋಗ್ಬೇಕು ಪ್ರವಾಸ ಅನ್ನೋಂತ ವಿಷಯ ಬಂದಾಗ ರವಿ ಹೇಳ್ತಾನೆ ತಾಜ್ ಮಹಲ್ ನೋಡಕ್ ಹೋಗೋಣ ಅಂತ ಹೇಳಿ. ಆದ್ರೆ ಸ್ಮರಣೆಗೆ ಸಮುದ್ರಗಳಂದ್ರೆ ಒಂದು ಸೆಳೆತ. ಹಾಗಾಗಿ ಸಮುದ್ರವನ್ನು ನೋಡಕ್ ಹೋಗೋಣ ಅಂತೇಳಿ ಲಕ್ಷದ್ವೀಪ ಹೋಗ್ತಾರೆ ಅವರು. ಆದ್ರೆ ಅದು ಹೋಗುವಂತದ್ದು ಅಷ್ಟು ಸರಳವಾಗಿನೂ ಇದ್ದಿಲ್ಲ. ಆದ್ರೆ ಪಾಲಕರನ್ನ ಒಪ್ಸಿ ಹೈದರಾಬಾದ್ ನಿಂದ ವಿಮಾನ ನಿಲ್ದಾಣ ಮೂಲಕ ಅಗಟಿ ದ್ವೀಪಕ್ಕೆ ಬರ್ಬೇಕಾಗತ್ತ. ಆದ್ರೆ ಅಗಟಿ ದ್ವೀಪಕ್ಕೆ ಬಂದಾಗ ಅವನ ಗೆಳೆಯ ಹೇಳ್ತಿರ್ತಾನ, ಇಲ್ಲಿರೋದು ಸಮುದ್ರ, ಅಲ್ಲಿ ನಮ್ ವಿಶಾಖಪಟ್ಟಣದಾಗಿರೋದು ಸಮುದ್ರ, ಅಲ್ಲೇ ನೋಡ್ಬೇಕಿತ್ತು, ನೀನ್ ಇಲ್ಲಿ ತಾನೇ ಯಾಕೆ ಬಂದಿ ಅಂತ ಹೇಳ್ತಾರ. ಅವನು ಹೇಳ್ತಾನೆ ವಿಶಾಖಪಟ್ಟಣದಾಗಿರೋಂಥದ್ದು ಬಂಗಾಳ ಕೊಲ್ಲಿ ಸಮುದ್ರ, ಇಲ್ಲಿರೋದು ಅರಬ್ಬಿ ಸಮುದ್ರ, ಎರಡರ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ, ಹಾಗೆ ಇಲ್ಲಿ ಲೇಖಕರು ಮತ್ತು ಸಮುದ್ರದ ಆಳದೊಳಗಿರುವಂತ ಸಸ್ಯ ಸಂಪತ್ತು, ಸಮುದ್ರದ ಆಳದೊಳಗಿರುವಂತ ಜೀವಿಗಳ ಕುರಿತಾಗಿ ವಿವರಣೆಯನ್ನ ಅತ್ಯದ್ಭುತವಾಗಿ ಈ ಕೃತಿಯಲ್ಲಿ, ಕಾದಂಬರಿಯಲ್ಲಿ ದಾಖಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಅವರು ಸ್ಕೂಬಾ ಡೈವಿಂಗ್ ಅನ್ನುವಂಥದ್ದು, ಸ್ಕೂಬಾ ಡೈವಿಂಗ್ ನ ಪರಿಚಯವನ್ನ ಲೇಖಕರು ಓದುಗರೇ ಸ್ಕೂಬಾ ಡೈವಿಂಗ್ ನಲ್ಲಿ ಭಾಗವಹಿಸಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಸ್ಕೂಬಾ ಡೈವಿಂಗ್ ನ ವಿವರಣೆಯನ್ನ ಕೊಡ್ತಾರೆ. ಆಕ್ಸಿಜನ್ ಸಿಲಿಂಡರು, ಬಾಯಿಗೆ ಹಾಕುವ ಮಾಸ್ಕು, ಕಾಲುಗಳಿಗೆ ಇರುವಂತ ಪಿನ್ಸು, ಸಮುದ್ರದಲ್ಲಿ ಜಿಗಿಯುವಂತ ಅವರ ಪರಿ, ಆಮೇಲೆ ಅದಕ್ಕಾಗಿ ಅವರು ಮಾಡುವಂತ ಟ್ರೈನಿಂಗು, ಈ ಎಲ್ಲ ವಿವರಗಳನ್ನ ಲೇಖಕರು ತುಂಬಾ ಸೊಗಸಾಗಿ ವಿವರಿಸ್ತಾ ಹೋಗ್ತಾರೆ. ಈ ಸ್ಮರಣ ಮತ್ತು ರವಿ ಸ್ಕೂಬಾ ಡೈವಿಂಗ್ ಹೋಗೋಕ್ಕಿಂತ ಮೊದಲು ಒಂದು ದಿನ ಬಿಫೋರ್ ಅವರು ಕಾಯ್ಕಿಂಗ್, ಯಾಚಿಂಗ್ ಮತ್ತು ಸ್ಕೀಯಿಂಗ್, ವಿಂಡ್ ಸರ್ಫಿಂಗ್ ಅನ್ನುವಂತಹ ನೀರಿನೊಂದಿಗಿನ ಒಂದು ಆಟಗಳನ್ನ, ಸಾಹಸ ಕ್ರೀಡೆಗಳನ್ನ ಆಡ್ತಾರೆ. ಮರುದಿನ ಅವರು ಸ್ಕೂಬಾ ಡೈವಿಂಗ್ ಹೋಗ್ತಾರೆ. ಇದಕ್ಕಿಂತ ಮೊದಲು ಅವರು ಸ್ಮರಣನವರ ತಂದೆ ಭಾರ್ಗವ್ ಅವರಿಗೂ ಸಹ ಬಹಳಷ್ಟು ಒಪ್ಪಿಸಿ ಕಾಡಿ ಬೇಡಿ ಈ ಪ್ರವಾಸಕ್ಕೆ ಬಂದಿರ್ತಾರೆ. ಅವರಿಗೆ ಮಕ್ಕಳ ತುಂಟಾಟ ಹಾಗೂ ಸಾಹಸದಿಂದ ಏನಾದ್ರು ಅಪಾಯವನ್ನ ತಂದುಕೊಳ್ಬಹುದು ಅನ್ನುವಂತಹ ಸಹಜವಾಗಿ ಪಾಲಕರಿಗಿರುವಂತ ಭಯ ಭಾರ್ಗವ್ ಅವರಿಗೂ ಇರುತ್ತೆ. ಆದ್ರೂ ಸಹ ಸ್ಮರಣ ರವಿ ಬರ್ತಾನೆ, ರವಿ ನನ್ನ ಜೊತೆಗಿರ್ತಾನೆ ಅಂತ ಹೇಳಿ ಒಪ್ಸಿ, ಆಯ್ತು ನಾನು ನಾಳೆ ಮತ್ತೆ PUC ಆದ ನಂತರ ಓದಕ್ ಹೋದ್ರೆ ನನಗೆ ರಜೆ ಸಿಗೋದಿಲ್ಲ, ಹಾಗಾಗಿ ನಾನು ಈಗ ಹೋಗ್ತೀನಿ ಅಂತೇಳಿ ಪಾಲಕರ ಒಪ್ಪಿಗೆಯನ್ನ ಪಡೆದು, ಭಾರ್ಗವ್ ಆದ್ರೂ ಒಂದು ಕಂಡೀಷನ್ ಹೇಳ್ತಾರೆ, ನೀನು ದಿನಕ್ಕೆ 3 ಸಲ ಫೋನ್ ಮಾಡ್ತಾ ಇರ್ಬೇಕು ಅಂತೇಳಿ. ಆಯ್ತು ನಾನು 3 ಸಲ ಫೋನ್ ಮಾಡ್ತೀನಿ ಅಂತೇಳಿ ಒಪ್ಪಿಗೆಯನ್ನ ಪಡೆದು ಅವರು ಬಂದಿರ್ತಾರೆ. ಅವರು ಬಡದು ಲಕ್ಷದ್ವೀಪಕ್ಕೆ ಬರ್ಬೇಕಾದ್ರೆ ಅವರೆಲ್ಲ ಎಷ್ಟು ಪ್ರಯತ್ನ ಪಟ್ಟು ಕಷ್ಟಪಟ್ಟು ಪಾಲಕರನ್ನ ಒಪ್ಪಿಗೆ ಪಡೆದು ಬರ್ಬೇಕಾಯ್ತು ಅನ್ನೋಂಥದನ್ನ ನೆನೆಸ್ಕೊಂತಾರೆ. ಹಾಗೆ ಸ್ಕೂಬಾ ಡೈವಿಂಗಿಗೆ ಹೋಗ್ಬೇಕಾದ್ರೆ ಅಲ್ಲಿ ಅವರು ತರಬೇತಿದಾರರು ಮಾರ್ಗದರ್ಶನ ಮಾಡ್ತಾರೆ. ಅವರು ನೀವು ಎಷ್ಟು ಆಳಕ್ಕೆ ಹೋಗ್ಬೇಕು, ಆಮೇಲೆ ಇವರು ಲಕ್ಷದ್ವೀಪಕ್ಕೆ ಬರೋಕ್ಕಿಂತ ಮೊದಲು ಸ್ಮರಣ ಎಲ್ಲಾ ವಿಡಿಯೋಗಳನ್ನ, ಯೂಟ್ಯೂಬ್ ನಲ್ಲಿರುವಂತ ವಿಡಿಯೋಗಳನ್ನ ನೋಡಿರ್ತಾನೆ, ಅಬ್ಸರ್ವ್ ಮಾಡಿರ್ತಾನೆ. ಯಾವ್ಯಾವ ಜನ ಲಕ್ಷದ್ವೀಪಕ್ಕೆ ಸಂದರ್ಶಿಸಿರ್ತಾರೆ, ಅವ್ರು ಮಾಡುವಂತ ಅನುಭವಗಳು, ಅವರು ನೀಡಿರುವಂತ ವಿಡಿಯೋಗಳ ಮೂಲಕ ಅವ್ರು ನೀಡುವಂತ ಒಂದು ಅನುಭವಗಳ ಕುರಿತಾದಂತಹ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಅರಿತುಕೊಂಡು ಅವನು ಲಕ್ಷದ್ವೀಪಕ್ಕೆ ಬಂದಿರ್ತಾನೆ. ಅಲ್ಲಿರುವಂತ ಮೇಲಕ್ಕೆ ತೇಲ್ಬೇಕಾದ್ರೆ ಬಯೋನ್ಸಿ ಕಾನ್ಸೆಪ್ಟ್ ಅಂತ ಆಕ್ಟೋಪಸ್ ಬ್ಯಾಕಪ್ ಅದನ್ನ ತಿಳಿದುಕೊಂಡಿರ್ತಾನೆ. ಹಾಗೆ ನೀರಿನಲ್ಲಿ ಎಷ್ಟು ಆಳವಿದೆ, ಎಷ್ಟು ಆಮ್ಲಜನಕ ಉಳಿದಿದೆ, ಇನ್ನೆಷ್ಟೊತ್ತು ನೀವು ಇರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಅವರು ಮಾರ್ಗದರ್ಶಕರು ನೀಡಿ ಅವರಿಗೆ ಕಳಿಸ್ತಾರೆ. ಆಮೇಲೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ನೀವು 60ರಿಂದ 90 ನಿಮಿಷದವರೆಗೆ ಮಾತ್ರ ನೀವು ನೀರಾಗಿರ್ಬೇಕು. ಆಮೇಲೆ ಅದಾದ ನಂತರ 90 ನಿಮಿಷ ಆದ ನಂತರ ನೀವು ಮೇಲ್ಗಡೆ ಬಂದ್ಬಿಡ್ಬೇಕು. ಆಮೇಲೆ ಪೂರ್ತಿ ಆಳಕ್ಕೂ ಹೋಗ್ಬಾರ್ದು, 40 ಮೀಟರ್ಗಿಂತ ಹೆಚ್ಚು ಆಳಕ್ಕೆ ಹೋಗ್ಬಾಡ್ರಿ, 300 ಮೀಟರ್ ದೂರದವರೆಗೆ ಹೋದ್ರೆ ಸಾಕು, ಅದಕ್ಕಿಂತ ಮತ್ತೆ ಬಹಳ ದೂರ ಹೋಗ್ಬಾರ್ದು ಅಂತ ಹೇಳಿ ಕೆಲವೊಂದು ಎಚ್ಚರಿಕೆಗಳನ್ನ ನೀಡಿ ಸ್ಕೂಬಾ ಡೈವಿಂಗ್ ಹೋಗಕ್ ಮೊದಲು ಎಚ್ಚರಿಕೆಯನ್ನು ನೀಡಿ ಅವ್ರನ್ನ ಕಳಿಸ್ತಾರೆ. ಸರಿ ಅಂತ ಇಬ್ರು ಸಹ ಸ್ಮರಣ ಮತ್ತು ರವಿ ಸ್ಕೂಬಾ ಡೈವಿಂಗ್ ಆಗಿ ಸಮುದ್ರದ ಆಳಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಬಹಳಷ್ಟು ವಿಷಯಗಳನ್ನ, ಸಸ್ಯಗಳನ್ನ, ಪ್ರಾಣಿಗಳನ್ನ, ಒಳಗಡೆ ಜಲಚರ ಜೀವಿಗಳನ್ನ ನೋಡ್ತಾರೆ. ಆದ್ರೆ ಅವರು ಏನ್ ಮಾಡ್ತಾರೆ, ಅವನ್ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬಿಡ್ತಾನೆ ರವಿ. ಅವನ ಹೋದಾಗ ಅವನಿಂದನೇ ನಮ್ಮ ಸ್ಮರಣನು ಹೋಗ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಹತ್ತಿರ ಶಾರ್ಕ್ ಒಂದು ಬಂದ್ಬಿಡುತ್ತೆ. ಶಾರ್ಕ್ ಬಂದಾಗ ಇವನಿಗೊಂದು ಸ್ವಲ್ಪ ಮಾಹಿತಿ ಇರುತ್ತೆ, ಅದು ಬಂದಾಗ ಒಟ್ಟು ಅಳ್ಳಾಡದಂತೆ ಚಲನ ರಹಿತವಾಗಿ ಸುಮ್ಮನೆ ನಿಂತ್ರೆ ಶಾರ್ಕ್ ಹೋಗ್ಬಿಡುತ್ತೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿರುತ್ತೆ. ಹಾಗಾಗಿ ಇವನು ಸುಮ್ಮನೆ ನಿಂದಿರ್ತಾನೆ. ಸ್ಮರಣ ಸುಮ್ಮನೆ ನಿಂತಿದ್ ನೋಡಿ ರವಿನೂ ಸಹ ಸುಮ್ಮನೆ ನಿಂದಿರ್ತಾನೆ. ಆದ್ರೆ ರವಿಗೆ ಶಾರ್ಕ್ ಯಾವಾಗ ಹತ್ತಿರ ಬಂದ್ಬಿಡುತ್ತೋ ಅವನಿಗೆ ಭಯ ಬಂದ್ಬಿಡುತ್ತೆ.
ಶಾರ್ಕ್ನ ಚೂಪಾದ ಕರಗಸದಂತ ಹಲ್ಲುಗಳನ್ನ ನೋಡಿದಂತ ರವಿ ಭಯ ಬಿದ್ದು ಈಜನ್ನ ವೇಗವಾಗಿ ಈಜಕ್ಕೆ ಪ್ರಾರಂಭಿಸ್ಬಿಡ್ತಾನೆ. ಯಾಕಂದ್ರೆ ರವಿ ಮತ್ತು ಸ್ಮರಣ್ ಇಬ್ರು ಒಂದು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂತ ಕ್ರಿಯಾಶೀಲ ವೇಗದ ಈಜುಪಟುಗಳಾಗಿರ್ತಾರೆ. ಹಾಗಾಗಿ ರವಿ ಯಾವಾಗ ಈಜಕ್ ಸ್ಟಾರ್ಟ್ ಮಾಡ್ತಾನ, ಸ್ಮರಣ ಸಹ ಅವನಿಂದನೇ ಈಜಕ್ ಸ್ಟಾರ್ಟ್ ಮಾಡ್ತಾನೆ. ವೇಗವಾಗಿ ಒಂದು ಅರ್ಧ ತಾಸು 30 ನಿಮಿಷಗಳವರೆಗೆ ವೇಗವಾಗಿ ಈಜು ಬಿಡ್ತಾರೆ. ಹಿಂದಕ್ಕೂ ನೋಡಲ್ಲ. ಹಿಂದಕ್ ನೋಡೋ ಸಮಯದಲ್ಲಿ ಶಾರ್ಕ್ ಬಂದು ನಮ್ಮಿಬ್ಬರನ್ನ ತಿಂದ್ರೆ ಹೇಗೆ ಅನ್ನೋಂತ ಭಯದಿಂದ ಆ ಇಬ್ಬರು ವಿದ್ಯಾರ್ಥಿಗಳು ಸಹ ವೇಗವಾಗಿ ಕಿಲೋಮೀಟರ್ ಗಟ್ಲೆ ಈಜು ಬಿಡ್ತಾರೆ. ಈಜಿದ ನಂತರ ಇನ್ನೇನು ಈಜಕ್ ಆಗಲ್ಲಪ್ಪ, ಸಾಕಾಯ್ತು ಅನ್ನೋಂತ ಪ್ರಸಂಗ ಬಂದಾಗ ಹಿಂದಕ್ ತಿರುಗಿ ನೋಡ್ತಾರೆ, ಅಲ್ಲಿ ಶಾರ್ಕ್ ಇರೋದಿಲ್ಲ. ಆದ್ರೆ ಅವರು ಏನು ಸ್ಕೂಬಾ ಡ್ರೈವಿಂಗ್ ಮಾರ್ಗದರ್ಶಕರು ಇರ್ತಾರೆ, ಅವರಿಂದ ಬಹಳಷ್ಟು ಕಿಲೋಮೀಟರ್ ಅಂತರದಲ್ಲಿ ಇವ್ರು ಮುಂದೆ ಬಂದ್ಬಿಟ್ಟಿರ್ತಾರೆ. ಸರಿ, ವೇಗವಾಗಿ ಮೇಲ್ಗಡೆ ಹೋದ್ರೆ ಅಪಾಯ, ನಿಧಾನವಾಗಿ ಬರಬೇಕು ಮೇಲ್ಗಡೆ ಅಂತ ಹೇಳಿರ್ತಾರೆ. ಅದನ್ನ ನೆನಪಿಟ್ಕೊಂಡು ಅವರು ನಿಧಾನವಾಗಿ ಮೇಲೆ ಬರ್ತಾರೆ. ಆದ್ರೆ ಅವರು ಬಂದಾಗ ಬಹಳಷ್ಟು ಕಿಲೋಮೀಟರ್ಗಳ ಅಂತರದಲ್ಲಿ ಇವರು ಸಮುದ್ರದ ನಟ್ಟ ನಡುವೆ ಹೋಗ್ಬಿಟ್ಟಿರ್ತಾರೆ. ಸುತ್ತ ನೋಡಿದ್ರು ಸಹಿತ ಸಮುದ್ರನೇ ಇರುತ್ತ. ಇವ್ರಿಗೆ ಒಟ್ಟ ಯಾವ ಒಂದು ಹಡಗಾಗಲಿ ಜನವಾಗಲಿ ದರ್ಶನನೇ ಆಗೋದಿಲ್ಲ. ಅವಾಗ ಅವನು ಹೇಳ್ತಾನೆ, ನೀನ್ ಯಾಕೆ ಓಡಿದೆ, ಸ್ವಲ್ಪ ನಿಂತ್ಕೋಬೇಕಿತ್ತು ಅಂತ ಹೇಳ್ತಾನೆ. ನಾನ್ ನಿಂತ್ಕೊಂಡಿದ್ರೆ ಶಾರ್ಕ್ ನನ್ನ ತಿಂದು ಬಿಡ್ತಿತ್ತು, ಅದಕ್ಕೆ ಭಯ ಬಿದ್ದು ನಾನು ಓಡಿದೆ ಅಂತ ಹೇಳ್ತಾನ. ಸರಿ ಅಂತೇಳಿ ಆಗ ವೆಟ್ ಶೂಟ್ ಅನ್ನ ಹಾಕ್ಯಂಡು ನೀರ್ನಾಗ ನೆನೆಯದಂತೆ ಹಾಗೆ ಈಜಾಡ್ತಾ ಇರ್ತಾರೆ. ಆದಾಗ ಅವರಿಗೆ ಎಷ್ಟೊತ್ತು ಈಜಾಡಕ್ಕಾಗುತ್ತಾ, ಅವರಿಗೆ ಹಸಿವುನು ಆಗ್ಬಿಟ್ಟಿರ್ತ. ಆವಾಗ ಹಸಿವಿನ ನಡುವೆನೂ ಸಹ ಅವರು ಬಹಳಷ್ಟು ಕಷ್ಟಪಟ್ಟು ಈಜ್ತಾ ಇರ್ತಾರೆ. ರಾತ್ರಿ ಸಮಯ ಆಗುತ್ತೆ. ರಾತ್ರಿ ಸಮಯದಲ್ಲಿ ಸಹ ಒಂದೇನೋ ಒಂದು ಪ್ರಾಣಿ ಬಂದು ಅವ್ರನ್ನ ಕಡಿದಂತೆ ಆಗುತ್ತೆ. ಅವರು ಶಾರ್ಕ್ ಕಡಿತು ಏನು ಬಂತು ಅಂತ ಭಯ ಬೀಳ್ತಾರೆ. ಆವಾಗ ತೆಗೆದು ಹಿಂದೆ ನೋಡಿದಾಗ ಒಂದು ನೀರಾಮೆ ಇರುತ್ತೆ. ನೀರಾಮೆ ಅವರನ್ನ ಸುತ್ತುವರೆದ್ ನೋಡಿ ಅವ್ರಿಗೆ ಭಯ ಆಗತ್ತೆ. ನಂತರ ಅಲ್ಲಿ ಅವರಿಗೆ ಮತ್ತೊಂದು ಸಮುದ್ರ ಸಿಂಹನು ಸಹ ಅದ್ರ ಜೊತೆ ಸಿಗುತ್ತೆ. ಅವರಿಗೆ ಸಮುದ್ರ ಸಿಂಹದಿಂದ ಬಚಾವಾಗಲು ಸೇಮ್ ಅದರಂತೆ ಒಟ್ಟ ಅಳಿಗಾಡದಂತೆ ನಿಧಾನವಾಗಿ ನಿಂತಲ್ಲೇ ನಿಂದಿರ್ತಾರೆ. ಇವರು ಅದನ್ನು ಗಮನಿಸಿದಂತ ಸಮುದ್ರ ಸಿಂಹ ನೀರಿನಲ್ಲಿ ಸ್ವಲ್ಪ ಹೊತ್ತು ಇವ್ರು ನೋಡಿ ಮತ್ತೆ ಹೋಗ್ಬಿಡುತ್ತೆ. ರಾತ್ರಿ ಸಮಯದಲ್ಲಿ ಅವರು ಒಂದು ಅಲೆಗೆ ನೀರಿನಲ್ಲಿ ತೇಲಿ ಬರುತ್ತೆ. ಅಲೆಗೆಯ ಸಹಾಯದಿಂದ ಅವರು ಆ ಅಲೆಗೆ ಮೇಲೆ ಹತ್ತಿ ಅದನ್ನ ಕೈಗಳನ್ನ ಹುಟ್ಟಿನ ರೀತಿ ಮಾಡ್ತಾ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಅನ್ನೋಂಥದ್ದೇ ಗೊತ್ತಾಗೋದಿಲ್ಲ. ಆದ್ರೆ ನೀರಿನಲ್ಲಿದ್ರೆ ಶಾರ್ಕು ಆಮೇಲೆ ಇತರ ಯಾವುದೇ ಪ್ರಾಣಿಗಳಿಗೆ ಬಲಿ ಆಗ್ಬಹುದು ಅನ್ನೋಂತ ಭಯದಿಂದ ಅಗಲವಾದ ಅಲೆಗೆಯ ಮೇಲೆ ಇಬ್ಬರು ವಿದ್ಯಾರ್ಥಿಗಳು ಕುಳಿತುಕೊಂಡು ಮಲಗಿ ನೀರನ್ನ ಅಡಿಗಿನ ಕೈಯನ್ನ ಹುಟ್ಟಿನ ರೀತಿ ಹಾಕ್ತಾ ಮುಂದಕ್ಕೆ ಸಾಕ್ತಾರೆ. ಅವರು ರಾತ್ರಿ ಹೊತ್ತಿನಲ್ಲಿ ತಮ್ಮಲ್ಲಿರುವಂತ ಮೊಬೈಲ್ ಅನ್ನ ಬೆಳಕಿಗಾಗಿ ಬಳಸ್ತಾರೆ. ಆದ್ರೆ ಇಬ್ಬರಲ್ಲಿರುವಂತ ಮೊಬೈಲ್ ನಲ್ಲಿ ಸಿಗ್ನಲ್ ಇರೋದಿಲ್ಲ. ಆದ್ರೆ ಬ್ಯಾಟ್ರಿ ಸಹ ಮುಗಿದೋದ್ರಿಂದ ಕತ್ತಲು ಆವರಿಸ್ತದೆ. ಆದ್ರೆ ಹುಣ್ಣಿಮೆಯ ದಿವಸ ಆಗಿರೋದ್ರಿಂದ ಚಂದ್ರನ ಬೆಳಕಿನಲ್ಲಿ ಅವರು ಕೈಗಳ ಸಹಾಯದಿಂದ ಅಲಿಗೆ ಮೇಲೆ ಮಳಗಿ ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರಿಗೆ ಹುಟ್ಟಿನ ರೀತಿ ಹಾಕಿ ಹಾಕಿ ಕೈಗಳು ಸಹ ನೋವು ಬಂದು ಅವರು ಮಲಗಿ ಬಿಡ್ತಾರೆ. ಸ್ಮರಣು ಮಲಗ್ತಾನೆ, ರವಿನು ಮಲಗ್ತಾನೆ. ಆಗ ಮಲಗಿದ ನಂತರ ಅವರು ಎಚ್ಚರವಾದಾಗ ನೋಡ್ತಾರೆ, ಒಂದು ಸಮುದ್ರದ ದ್ವೀಪದ ದಂಡೆಯಲ್ಲಿ ಅವರು ಇರ್ತಾರೆ. ದ್ವೀಪದ ದಂಡೆಯಲ್ಲಿ ಇದ್ದಾಗ ಅವನಿಗೆ ಗೊತ್ತಾಗುತ್ತೆ, ಅವನು ಇಲ್ಲಿ ಬಾಕ್ಸ್ ಜೆಲ್ಲಿಫಿಶ್ ಹಾಗೂ ಟೆಲಿಟನ್ಸ್ಫಿರಿಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಕಾದಂಬರಿಯಲ್ಲಿ ಮತ್ತು ಒಂದು ವಿಶೇಷವಾದದ್ದೇನೆಂದ್ರೆ ಸಮುದ್ರದಲ್ಲಿರುವಂತಹ ಜಲಚರ ಜೀವಿಗಳು ಹಾಗೂ ಜಲಚರ ಜೀವಿಗಳ ಲಕ್ಷಣಗಳು ಹಾಗೂ ರಾತ್ರಿ ಸಮಯದಲ್ಲಿ ಬೆಳಕನ್ನು ಸೂಸುವಂತ ಜೀವಿಗಳು ಹಾಗೂ ಬೆಳಕನ್ನ ಯಾವ ಕಾರಣಕ್ಕಾಗಿ ಅವರು ಸೂಸ್ತವೆ, ಅವುಗಳಿಗಿರುವಂತ ವೈಜ್ಞಾನಿಕ ಹಿನ್ನೆಲೆಯನ್ನ ದಾಖಲಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಓದುಗರಿಗೆ ಜಲಚರ ಜೀವಿಗಳ ಪರಿಚಯನೂ ಸಹ ನಮಗಾಗುತ್ತೆ. ಇಷ್ಟೆಲ್ಲ ವಿಷಯಗಳನ್ನ ಸ್ಮರಣು ಯೂಟ್ಯೂಬ್ ಮೂಲಕ ತಿಳಿದುಕೊಂಡಿರ್ತಾನೆ. ಈಗ ರವಿ ಮತ್ತು ಇವರು ಸಮುದ್ರಕ್ಕೆ ಬಂದಾಗ, ಸಮುದ್ರ ದಂಡೆ ಬಂದಾಗ ಅವರು ಮೊದಲು ಇಲ್ಲಿ ಯಾವುದೇ ಜನರಿರೋದಿಲ್ಲ. ಅದೊಂದು ಅವ್ರಿಗೆ ಆತಂಕಕ್ಕೆ ಈಡಾಗುತ್ತೆ. ಆದ್ರೂ ಸಹ ಬಹಳಷ್ಟು ಹಸುವಾಗಿರೋದ್ರಿಂದ ಅವ್ರು ಏನಾದ್ರು ತಿನ್ಬೇಕಂತ ಹೋಗ್ತಾರೆ. ಹಲಸಿನ ಹಣ್ಣನ್ನು ನೋಡ್ತಾರೆ, ಅದು ಒಡೆದು ತಿನ್ನುವಂತ ಯಾವುದೇ ಆಯುಧಗಳು ಇವ್ರು ಇರಲ್ಲ. ತೆಂಗಿನ ಗಿಡ ನೋಡ್ತಾರೆ, ತೆಂಗಿನಕಾಯಿ ಗಿಡ ಹತ್ತುವಂತ ಇಬ್ಬರಿಗೂ ಬರ್ತಿರಲ್ಲ. ಅವಾಗ ಮುಂದೆ ಸಾಗಿದಾಗ ಅವರಿಗೆ ಬಾಳೆಹಣ್ಣಿನ ಗಿಡ ಸಿಗುತ್ತೆ. ಅದರೊಳಗೆ ಹಣ್ಣುಗಳಿರ್ತವೆ, ಅವನ್ನ ತಿಂತಾರೆ. ತಿಂದ ನಂತರ ಹಾಗೆ ಸಾಕ್ತಾ ಸಾಕ್ತಾ ಹೋಗ್ಬೇಕಾದ್ರೆ ದ್ವೀಪದಲ್ಲಿರುವಂತ ಒಂದು ಒಂಟಿ ಮನೆ ಇವರಿಗೆ ಕಾಣುತ್ತೆ. ಇವರಿಗೆ ಆಶ್ಚರ್ಯ ಆಗುತ್ತೆ. ಹಾಗೂ ಇಲ್ಲಿ ಏನಾದ್ರು ಮನುಷ್ಯರಿರ್ಬೋದು ಅನ್ನಂತ ಗಮನಿಸ್ಬೇಕಂತ ನಿಧಾನವಾಗಿ ನೋಡ್ತಾರೆ. ಆ ಮನೆ ಹೋದಾಗ ಸುತ್ತಲೂ ಗಿಡಗಳನ್ನ ನಾಟಿಸಿರ್ತಾರೆ. ಅಂದ್ರೆ ಮನೆ ಯಾರಿಗೂ ಕಾಣಬಾರ್ದು ಅಂತೇಳಿ ಗಿಡಗಳನ್ನ ನಾಟಿಸಿರ್ತಾರೆ.
ಅಲ್ಲಿರುವಂತ ಪೊದೆಗಳು ಈ ಕಾಡಿನಲ್ಲಿ ಎಲ್ಲಿಯೂ ಕಂಡಿರಲ್ಲ ಇವರಿಗೆ. ಹಾಗಾಗಿ ಅವರು ನಿಧಾನವಾಗಿ ರವಿಯ ಮೊದಲು ಸ್ಮರಣ ಬೆನ್ನಿನ ಮೇಲೆ ರವಿ ಹತ್ತಿ ನೋಡ್ತಾನೆ. ಅದರಲ್ಲಿ ಒಬ್ಬ ಮಗುವಿಗೆ ಒಂದು ಚುಚ್ಚುಮದ್ದನ್ನು ಕೊಡ್ತಾ ಇರ್ತಾರೆ. ಆ ಮಗು ಬೇಡ್ಕೊಂತಿರುತ್ತೆ, ಮಾಡು, ನನಗೆ ಇಂಜೆಕ್ಷನ್ ಮಾಡಬೇಡ್ರಿ ಅಂತ ಅಳ್ತಾ ಇರುತ್ತೆ. ಒಬ್ಬ ವೈದ್ಯ ಇಂಜೆಕ್ಷನ್ ಮಾಡ್ತಾನೆ. ಒಬ್ಬ ದಡುಯಿತಿ ದೇಹದ ರಾಕ್ಷಸ ಆಕಾರದ ಎತ್ತರದ ವ್ಯಕ್ತಿ ಆ ಮಗುವನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಆ ಹಿಡಿದುಕೊಂಡಂತ ಸಮಯದಲ್ಲಿ ಆ ವಿಜ್ಞಾನಿ ಇಂಜೆಕ್ಷನ್ ಮಾಡ್ತಾನೆ. ಮಗು ಇಂಜೆಕ್ಷನ್ ನೋವಿಗೆ ಅಳ್ತಾ ಇರುತ್ತದೆ. ಇದನ್ನ ನೋಡಿದಾಗ ರವಿ ಕೆಳಗಿಳಿದು ಹೇಳ್ತಾನೆ. ನಂತರ ಸ್ಮರಣ ಹತ್ತುತ್ತಾನೆ. ಸ್ಮರಣ ಹತ್ತಿದಾಗ ಅವನಿಗೆ ಗೊತ್ತಾಗುತ್ತೆ ಈ ದಪ್ಪ ವಿಕಾರವಾಗಿರುವಂತ ವ್ಯಕ್ತಿ ಮಗುವನ್ನು ಹಿಡಿದುಕೊಂಡಿರ್ತಾನೆ. ಮತ್ತು ರೂಮಿನಲ್ಲಿ ಇನ್ನೊಂದು ಮಗುವನ್ನು ಕರೆದುಕೊಂಡು ಬಂದು ಅವನಿಗೆ ಇಂಜೆಕ್ಷನ್ ಹಾಕ್ತಾನೆ. ಇಂಜೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಅವರು ರಕ್ತದಲ್ಲಿ ಇಂಜೆಕ್ಷನ್ ಮಾಡಿ ಮನುಷ್ಯರನ್ನ ಗಿಡಗಳ ರೀತಿ ಪರಿವರ್ತಿಸುವಂತ ಒಂದು ಸಂಶೋಧನೆಯನ್ನ ವಿಜ್ಞಾನಿ ಮಾಡ್ತಾ ಇರ್ತಾನೆ. ಆ ವಿಜ್ಞಾನಿ ಆಹಾರದ ಸಮಸ್ಯೆ ಜಗತ್ತಿನಾದ್ಯಂತ ವೇಗವಾಗಿ ಹಬ್ಬುತ್ತವೆ. ಹಾಗಾಗಿ ಆಹಾರ ಸಮಸ್ಯೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ಮನುಷ್ಯರನ್ನೇ ಗಿಡಗಳಾಗಿ ಪರಿವರ್ತನೆ ಮಾಡುವುದು. ಮನುಷ್ಯರು ಬಿಸಿಲಿನಲ್ಲಿ ನಿಂತಾಗ, ಸೂರ್ಯನ ಬಿಸಿಲಿಗೆ ನಿಂತಾಗ ಸಸ್ಯಗಳು ಹೇಗೆ ತಮ್ಮ ಆಹಾರನ ತಾವೇ ತಯಾರಿಸ್ಕೊಂತವೆ, ಹಾಗೆ ಮನುಷ್ಯರು ಸಹ ಬಿಸಿಲಿನಲ್ಲಿ ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ಬಹುದು. ಹಾಗಾಗಿ ಆಹಾರ ಸಮಸ್ಯೆ ಎದುರಾಗೋದಿಲ್ಲ ಅನ್ನುವಂತ ಉದ್ದೇಶದಿಂದ ಆ ವಿಜ್ಞಾನಿ ಮಗುವಿನ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ. ಆ ವಿಜ್ಞಾನಿ ಹೆಸರು ಸುರೇಂದ್ರ ದೇವ್. ಸುರೇಂದ್ರ ದೇವ್ ಅನ್ನುವಂತ ವಿಜ್ಞಾನಿ, ಅವನು ಬಹಳಷ್ಟು ಬುದ್ಧಿವಂತ ವಿಜ್ಞಾನಿ. ಸಸ್ಯಶಾಸ್ತ್ರದಲ್ಲಿ ಡಾಕ್ಟರೇಟ್, ಪ್ರಾಣಿಶಾಸ್ತ್ರದಲ್ಲಿಯೂ ಸಹ MSc ಮಾಡಿ ಡಾಕ್ಟರೇಟ್ ಅನ್ನ ಪಡೆದಿರುವಂತ ಸುರೇಂದ್ರ ದೇವ್ ಈಗ ಇಂಥ ವಿಷಯದಲ್ಲಿ ಸಂಶೋಧನೆ ಮಾಡ್ತಿರ್ತಾನೆ. ಸಂಶೋಧನೆ ಮಾಡುವ ಮೂಲಕ ಅವನು ನೊಬೆಲ್ ಪಾರಿತೋಷಿಕವನ್ನು ಪಡಿಬೇಕು, ಭಾರತಕ್ಕೆ ನೊಬೆಲ್ ಅನ್ನು ತಂದು ಕೊಡಬೇಕು ನಾನು ಸಂಶೋಧನೆ ಮಾಡಿ ಅನ್ನುವಂತ ಗಿಡಗಳಲ್ಲಿರುವ DNA ಅನ್ನ ಮನುಷ್ಯರಿಗೆ ಇಂಜೆಕ್ಟ್ ಮಾಡಿ, ಸಸ್ಯಗಳು ಸಹ ಹೇಗೆ ತಮ್ಮ ಆಹಾರನ ತಾವು ತಯಾರಿಸ್ಕೊಂತವೆ ಹಾಗೆ ಮನುಷ್ಯರು ಸಹ ತಮ್ಮ ಆಹಾರನ ತಾವು ತಯಾರಿಸ್ಕೋಬೇಕನ್ನುವಂತ ರೀತಿಯಲ್ಲಿ ಅವನು ಮಾಡ್ತಿರ್ತಾನೆ. ಇವನಿಗೆ ಸಹಾಯಕನಾಗಿ ಯಾದಯ್ಯ ಇರ್ತಾನೆ. ಯಾದಯ್ಯನು ಸಹ ಬಡವನಾಗಿರ್ತಾನೆ, ಅನಾಥನಾಗಿರ್ತಾನೆ. ಅವನು ಇವರಿಬ್ಬರ ಸಂಬಂಧ 30 ವರ್ಷಗಳದು, ಯಜಮಾನ ಮತ್ತು ಆಳು ಮಗನ ರೀತಿಯಾಗಿ ಇವರು ಇರ್ತಾರೆ. ಯಾದಯ್ಯ ಎಲ್ಲಿ ಯಾರು ಕೆಲಸ ಕೊಟ್ಟಿರ್ಲಾರ್ದ ಸಂದರ್ಭದಲ್ಲಿ ಅವನು ಕುರೂಪಿಯಾಗಿ ಮುಖದ ಮೇಲೆ ಒಂದು ಗಾಯದ ಗುರುತು ಹಾಗೂ ಎತ್ತರವಾದ ಆಕಾರವಿಲ್ಲಂತ ಅವನು ಕಪ್ಪಗಿರ್ತಾನೆ. ಅವನ ಆಕಾರವನ್ನ ನೋಡಿ ಯಾರು ಸಹ ಕೆಲ್ಸಕ್ಕೆ ಕೊಡ್ತಿರಲ್ಲ. ಹಸುವಿನಿಂದಂತ ಇವನಿಗೆ ಒಂಟಿಯಾಗಿ, ಯಾರ ತಂದೆ ತಾಯಿ ಇಲ್ಲದೆ ಒಂಟಿಯಾಗಿ ಜೀವಿಸ್ತಿರುವಂತ ಈ ವಿಜ್ಞಾನಿ ಮನೆಗೆ ಬಂದಾಗ ಯಾದಯ್ಯನಿಗೆ ಕೇಳ್ತಾನೆ, ಏನಾಗಿತ್ತೆ ನಿನಗೆ ಅಂದಾಗ ಅವನು ನಾನು ಅನಾಥನಾಗಿದ್ದೆ, ನನ್ನ ತಂದೆ ತಾಯಿ ತೀರಿ ಹೋದ್ರು, ನಾನು ಅನಾಥನಾಗಿದ್ದೆ, ನಾನು ಹೀಗೆ ಹೋಗ್ತಿರ್ಬೇಕಾದ್ರೆ ತಿಪ್ಪೆಯಲ್ಲಿ ಕಸಾರಿಸ್ತಿದ್ದೆ, ಒಂದಿನ ಕಾಲು ಜಾರಿ ತಿಪ್ಪೆಯಲ್ಲಿ ಬಿದ್ದುಬಿಟ್ಟೆ. ಹಾಗಾಗಿ ತಿಪ್ಪೆಯಲ್ಲಿದ್ದಂತ ಒಡೆದ ಗಾಜಿನ ಚೂರುಗಳು ನನ್ನ ಮುಖಕ್ಕೆ ನೊಟ್ಟು ಬಿಟ್ಟವು. ಹಾಗೆ ನಾನು 2 ವಾರಗಳ ತನಕ ಆಸ್ಪತ್ರೆಯಲ್ಲಿ ಇದ್ದು ಚಿಕಿತ್ಸೆಯನ್ನು ಪಡೆದೆ. ಆದ್ರೆ ಗಾಯದ ಕಲೆಗಳು ಹಾಗೆ ಮುಖದ ಮೇಲೆ ಉಳಿದು ಬಿಟ್ಟವು. ನನ್ನ ಮುಖವನ್ನು ನೋಡಿ, ವಿಕಾರವಾದ ಮುಖ ನೋಡಿ ನನಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತಂದಾಗ ಈ ವಿಜ್ಞಾನಿ ಕೆಲಸವನ್ನ ಕೊಡ್ತಾನೆ. ಕೆಲಸವನ್ನು ಕೊಟ್ಟ ನಂತರ ಅವನಿಗೆ ತನ್ನ ಮಗನ ರೀತಿ ನೋಡ್ಕೊಂತಾನೆ, ಸ್ನೇಹಿತನ ರೀತಿ ನೋಡ್ಕೊಂತಾನೆ. ಹಾಗಾಗಿ ಯಾದಯ್ಯನಿಗೆ ಒಂದು ಗೌರವಯುತವಾದಂತಹ ಒಂದು ಗೌರವಪೂರ್ಣ ಸಂಬಂಧ ಅವನ ಜೊತೆಗೆ, ಯಜಮಾನನ ಜೊತೆಗೆ ಇರುತ್ತೆ. ಅವನು ವಿಷಪೂರಿತವಾದಂತ ರಾಸಾಯನಿಕಗಳನ್ನ ಮೊದಲು ಗಿಡಗಳ ಮೇಲೆ ಅವನು ಪ್ರಯೋಗವನ್ನ ಮಾಡ್ತಾನೆ. ಗಿಡಗಳ ಮೇಲೆ ಪ್ರಯೋಗ ಮಾಡಿದಾಗ ಗಿಡಗಳಲ್ಲಿ ಮನುಷ್ಯನನ್ನ ಮಾಡಬೇಕು ಅನ್ನುವಂತ ಪ್ರಯೋಗ ಮಾಡ್ತಾನೆ. ಅದಕ್ಕೆ ಕಿವಿಗಳ ರೀತಿ, ಕಣ್ಣುಗಳ ರೀತಿ ಭಾಗಗಳು ಬರ್ತವೆ. ಅವಾಗ ಅವನು ಗಿಡಗಳನ್ನೇ ಮನುಷ್ಯರಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅವನಿಗೆ ಅದ್ರೊಳಗ ಸುರೇಂದ್ರ ರಾವ್ಗೆ ಯಶಸ್ಸು ಸಿಗಲ್ಲ. ಅವಾಗ ಅವನು ಕಾಲೇಜ್ ದಿನದಲ್ಲಿ ಅಭಿಜ್ಞಾನ ಅಂತ ಒಬ್ಬ ಸಹಪಾಠಿಯನ್ನ ಪ್ರೀತಿಸ್ತಾನೆ. ಆದ್ರೆ ಆಕೆ ಪ್ರೀತಿ ಮಾಡೋದ್ರಿಂದ ಏನು ಸಿಗೋದಿಲ್ಲ, ನೀನು ಓದಿನ ಕಡೆ ಗಮನ ಕೊಡು ಅಂತ ಹೇಳ್ತಾಳೆ. ಕೆಲವು ವರ್ಷಗಳ ನಂತರ ಅಭಿಜ್ಞಾ ಬೇರೆಯವನೊಂದಿಗೆ ವಿವಾಹ ಆಗಿ ಹೋಗ್ತಾಳೆ. ಅಲ್ಲಿಂದ ಅವನ ಜೀವನದಲ್ಲಿ ಜಿಗುಪ್ಸೆಯಾಗಿರುವಂತ ಸುರೇಂದ್ರ ಯಾವುದೇ ಮದುವೆ ಆಗದೆ ಒಂಟಿಯಾಗಿ ವಿಜ್ಞಾನದಲ್ಲಿ, ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಆದ್ರೆ ಈಗ ಬಂದಿರೋಂತ ಈಗ ಈಗ ಮಾಡ್ತಿರುವಂತ ಸಂಶೋಧನೆ ಮಕ್ಕಳನ್ನೇ ಇಟ್ಕೊಂಡು ಸಂಶೋಧನೆ ಮಾಡ್ತಿರ್ತಾನೆ. ಈ ಇಬ್ರು ಮಕ್ಕಳು ಅವ್ರು ಯಾವಾಗ ಸಿಗುತ್ತಾರ ಅಂತಂದ್ರೆ, ಒಂದು ಬಂಗಾರ ದ್ವೀಪಕ್ಕೆ ಹೋಗ್ಬೇಕಾದ್ರೆ ಒಂದು ಬಿರುಗಾಳಿ ಬೀಸ್ಬಿಡುತ್ತ. ಆ ಸಂದರ್ಭದಲ್ಲಿ ಆ ಮಕ್ಕಳ ತಾಯಿ
ಆ ಇರುವಂತ ಹಡಗಿನಲ್ಲಿರುವಂತ 2 ಜಾಕೆಟ್ಗಳನ್ನ ಇಬ್ಬರು ಅಣ್ಣ ತಮ್ಮಗೆ ಹಾಕ್ತಾರೆ. ಆದ್ರೆ ಅವನು ಹಡಗು ಸುಸ್ಥಿತಿಯಲ್ಲಿ ಇರೋದಿಲ್ಲ. ಆ ಹಡಗು ನಡುವಿಗೆ ಸಮುದ್ರ ನಡುವೆ ಹೋದಾಗ ಅವರು ಬಂಗಾರ ದ್ವೀಪಕ್ಕೆ ಹೋಗ್ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಬಿರುಗಾಳಿಗೆ ಸಿಕ್ಕಂತ ಹಡಗು 2 ತುಂಡಾಗಿ ಬಿಡುತ್ತೆ. ಅವಾಗ ತಂದೆ ತಾಯಿ ಅಂಬಿಗ ಮಕ್ಕಳು ಬೇರೆ ಬೇರೆ ಕಡೆ ಆಗ್ತಾರೆ. ಆದ್ರೆ ಇವ್ರು ಅಣ್ಣ ತಮ್ಮ ಒಬ್ರಿಗೊಬ್ರು ಕೈ ಹಿಡಿದೋದ್ರಿಂದ, ಲೈಫ್ ಜಾಕೆಟ್ ಹಾಕೊಂಡಿದ್ರಿಂದ ಇವ್ರು ಯಾವುದೇ ಸಾವಿಗೆ ಈಡಾಗೋದಿಲ್ಲ. ಅಷ್ಟ್ರೊಳಗೆ ಅವನು ಯಾದಯ್ಯ ಮತ್ತು ವಿಜ್ಞಾನಿ ಈ ದ್ವೀಪದಲ್ಲಿ ಒಂದು ಮನೆಯನ್ನ ಕಟ್ಕೊಂಡಿರ್ತಾರೆ, ಒಂದು ಸಂಶೋಧನೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ. ಅವರಿಗೆ ಯಾದಯ್ಯಗೆ ಈ ಇಬ್ಬರು ಮಕ್ಕಳು ಸಿಕ್ಕಾಗ ಅವರನ್ನ ತಂದು ಮನೆಯಲ್ಲಿ ಜೋಪಾನವಾಗಿ ಸಾಕ್ತಾನೆ. ಆಗ ವಿಜ್ಞಾನಿನೂ ಬರ್ತಾನೆ, ಇವರಿಗೆ ಚೆನ್ನಾಗಿ ಆಹಾರ ಕೊಟ್ಟು ಚೆನ್ನಾಗಿ ನೋಡಿಕೋ ಅಂತ ಹೇಳ್ತಾನೆ. ಯಾದಯ್ಯಗೆ ಗೊತ್ತಾಗೋದಿಲ್ಲ ತನ್ನ ಯಜಮಾನ ಯಾಕೆ ಈ ರೀತಿ ಹೇಳ್ತಾ ಇದ್ದಾನ ಅಂತೇಳಿ. ಮುಂದೆ ಮಕ್ಕಳನ್ನ ಯಾದಯ್ಯ ತನ್ನ ಪ್ರಯೋಗಕ್ಕಾಗಿ ಬಳಸಕ್ ಪ್ರಾರಂಭಿಸ್ತಾನ. ತನ್ನ ಪ್ರಯೋಗಕ್ಕೆ ಬಳಸಕ್ ಪ್ರಾರಂಭಿಸಿದಾಗ ಅವರು ಮಕ್ಕಳು ತುಂಬಾ ಯಾತನೆಯಿಂದ ಜೀವನ ಸಾಗಿಸ್ತಾ ಇರ್ತಾರೆ. ಚುಚ್ಚುಮದ್ದುಗಳು ಅವ್ರ ಮೇಲೆ ಪರಿಣಾಮ ಬೀರ್ತದ, ಮೈಯೆಲ್ಲ ಹಸಿರಾಗಿರ್ತತೆ. 1-2 ತಾಸು ಅವ್ರನ್ನ ಹೊರಗಡೆ ಹಾಕ್ತಿರ್ತಾರೆ. ಅಂದ್ರೆ ಸಸ್ಯಗಳು ತಮ್ಮ ಆಹಾರನ ತಾವ್ ಹೇಗೆ ತಯಾರಿಸ್ತವೆ ಅದೇ ರೀತಿ ಇವರು ಸಹ ತಮ್ಮ ಆಹಾರನ ತಾವೇ ತಯಾರಿಸ್ಕೋಬೇಕು ಅನ್ನೋಂತ ಒಂದು ಪ್ರಯೋಗದ ಮೂಲಕ ಅವ್ರನ್ನ 2 ತಾಸು ಬಿಸಿಲಲ್ಲಿಡೋದು, ಮತ್ತೆ ಒಳಗಡೆ ಪ್ರಯೋಗಾಲಯಕ್ಕೆ ತಂದು ಚಿಕಿತ್ಸೆ ಮಾಡೋದು, ಪ್ರಯೋಗ ಮಾಡೋದು ಮಾಡ್ತಿರ್ತಾರೆ. ಇದನ್ನ ಕಂಡಿಡಿದಂತ ಸ್ಮರಣ ರವಿ ಇವ್ರನ್ನ ಹೇಗಾದರೂ ರಾಜೇಶನ್ನ ಇನ್ನೇನು ಸಾಯೋ ಹಂತಕ್ಕೆ ಬಂದಿರ್ತಾನ, ಇವರಿಬ್ಬರನ್ನ ಕಾಪಾಡ್ಲೇಬೇಕು ಅನ್ನೋಂತ ನಿರ್ಧಾರಕ್ಕೆ ಬರ್ತಾರೆ. ಆಗ ಒಂದು ದಿನ ಏನಾಗುತ್ತಾ, ಯಾದಯ್ಯ ದಿನಾಲು ಹೊರಗಡೆ ಒಂದು ಸಂಚರಿಸುವಂತ ಅಭ್ಯಾಸ ಇರುತ್ತೆ ಅವನಿಗೆ. ಆ ದಿನ ಹೊರಗಡೆ ಬಂದಾಗ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತಾ, ಈ ಕಾಡಿನಲ್ಲಿ ಈ ದ್ವೀಪದಲ್ಲಿ ಯಾರು ಆಗುಂತಕರು ಬಂದಾರ, ಅವರು ಪ್ರವಾಸಿಗರಾಗಿರ್ಬೋದು ಏನು ಪೊಲೀಸರಾಗಿರ್ಬೋದು ಅಂತ ಅನುಮಾನ ಅವನಿಗೆ. ಆಗ ಅವನಿಗೆ ಸಹಜವಾಗಿ ಗೊತ್ತಾಗುತ್ತಾ, ಅವರು ಬಂದಾಗ ಅವರಿಗೆ ಗೊತ್ತಾಗಬಾರ್ದಂತೇಳಿ ಉಸುಕಿನಲ್ಲಿ ತಮ್ಮ ಸಾಮಗ್ರಿಗಳನ್ನ, ಶೂಟು ಹಾಗೂ ಆಮ್ಲಜನಕ ಸಿಲಿಂಡರ್ ಅವನ್ನೆಲ್ಲ ಒಂದು ಕಡೆ ತೆಗ್ದು ತೋಡಿಟ್ಟಿರ್ತಾರೆ. ಹಾಗೆ ಬಂದಂತ ಹಲಿಗೆನು ಸಹ ಒಂದು ಕಡೆ ತೆಗ್ದು ತೋಡಿ ಉಸುಕಿನಲ್ಲಿ ಬಚ್ಚಿಟ್ಟಿರ್ತಾರೆ. ಅದು ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಒಂದು ಸೂಕ್ಷ್ಮವನ್ನು ಸಹ ಗ್ರಹಿಸ್ಕೊಂಡು ನೋಡಿದಾಗ ಅವನಿಗೆ ಗೊತ್ತಾಗುತ್ತಾ, ಇಲ್ಲಿ ಯಾರು ಬಂದಾರ ಅಂತೇಳಿ. ಅವನಿಗೇನು ಭಯ, ಪೊಲೀಸರು ಬಂದಾರೇನಂತ ಭಯ ಇರುತ್ತೆ. ಆದ್ರೆ ಅವ್ನು ನೋಡುತ್ತಾನ, ನಿಧಾನವಾಗಿ ನೋಡಿದಾಗ ಒಂದು ಮರದಲ್ಲಿ ಕುಳಿತು ಮಾತನಾಡ್ತಿರುವಂತ ವಿಷಯ ಇವರಿಗೆ ಕೇಳಿಸುತ್ತ. ಇಲ್ಲ, ಇವ್ರಿಬ್ಬರನ್ನು ಬಿಟ್ರೆ ಆ ಮಕ್ಕಳನ್ನ ಇವ್ರು ಕೊಲ್ಲಿ ಬಿಡ್ತಾರ, ನಾನು ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ಇವರಿಬ್ರು ಮಾತಾಡ್ತಿರ್ತಾನೆ. ಈ ವಿಷಯನ ಕೇಳಿದುಕೊಂಡು ಯಾದಯ್ಯ ಅವರಿಬ್ರು ಮಕ್ಕಳನ್ನು ಸಹ ಕರೆದುಕೊಂಡು ಬಂದು ವಿಜ್ಞಾನಿಯ ಮುಂದೆ ಇಡ್ತಾನೆ. ವಿಜ್ಞಾನಿ ಅವನಿಗೆ 2 ದಿನಗಳ ಹಿಂದೆ ಹೇಳಿರ್ತಾನೆ, ಯಾರಾದ್ರೂ ಈ ಮಕ್ಕಳು ಸಾಯುವಂತಕ್ ಬಂದಿದ್ದಾರೆ, ಈಗ ಯಾರು ಮಕ್ಕಳನ್ನ ನೀನು ಹೋಗಿ ಕಳುವು ಮಾಡ್ಕೊಂಡಾರ ಬಾ, ಇಲ್ಲ ಪ್ರವಾಸಿಗರು ಯಾರು ಸಿಕ್ಕರೆ ಅವ್ರನ್ನ ಕಳುವು ಮಾಡ್ಕೊಂಬಾ, ನಮ್ ಸಂಶೋಧನೆಗೆ ಮಕ್ಕಳು ಬೇಕು ಅಂತ ಹೇಳಿರ್ತಾನೆ. ಹಾಗಾಗಿ ಯಾದಯ್ಯ ಇವರಿಬ್ರು ಮಕ್ಕಳನ್ನ ಕರೆದುಕೊಂಡು ಬಂದಿದ್ ನೋಡಿ ವಿಜ್ಞಾನಿಗೆ ಬಹಳ ಖುಷಿ ಆಗತ್ತ. ಓಹೋ, ನಾನು ಹೇಳಿದಕ್ಕೆ ಈ ಮಕ್ಳು ಸಿಕ್ಕಿದ್ದಂಗದ ಅಂತೇಳಿ ಈ ಮಕ್ಕಳಿಗೆ 1 ವಾರ ತನ ಚೆನ್ನಾಗಿ ಊಟ ಕೊಟ್ಟು ಸಾಕು, ಮುಂದೆ ನಮ್ ಪ್ರಯೋಗಕ್ಕೆ ಬೇಕು ಅಂತ ಹೇಳ್ತಾನೆ ವಿಜ್ಞಾನಿ. ಅವಾಗ ಇವರಿಬ್ಬರನ್ನು ಸಹ ಯಾದಯ್ಯ ಹಗ್ಗ ಕಟ್ಟಿ ಒಳಗಡೆ ರೂಮ್ ನಲ್ಲಿ ಕೂಡಿ ಹಾಕ್ತಾನೆ. ಅವಾಗ ಇವ್ರನ್ನ ನೋಡಿದಂತ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಒಬ್ಬ ಅಣ್ಣ ತಮ್ಮ ಹಸುನಿಗಿರ್ತಾನೆ. ಅಣ್ಣ ಹೇಳ್ತಾನೆ, ನೀವು ನನ್ನನ್ನ ಕಾಪಾಡಬೇಕು, ನನ್ನ ಕಾಪಾಡಕ್ ಆಗ್ಲಿಕ್ಕಂದ್ರೆ ಪರವಾಗಿಲ್ಲ, ನನ್ನ ತಮ್ಮನ್ನ, ನನ್ನ ಮುದ್ದಿನ ಪ್ರೀತಿಯ ತಮ್ಮನ್ನಾದ್ರೂ ಕಾಪಾಡಿ ಅಂತ ಹೇಳ್ತಾನ. ಅವಾಗ ರವಿ ಹೇಳ್ತಾನ, ನಮ್ಮನ್ನೇ ಇಲ್ಲಿ ಹಗ್ಗ ಕಾಲ ಕೈ ಕಟ್ಟಿ ಹಾಕ್ಯಾರ, ನಾವ್ ನಿಮ್ಮನ್ನ ಎಲ್ಲಿ ಕಾಪಾಡಮ್ಮ, ನಾವ್ ಬಿಡಿಸ್ಕಿದ ಮೇಲೆ ನಿಮ್ಮನ್ನ ಕಾಪಾಡ್ತೀವಿ ಅಂತ ರವಿ ಹೇಳ್ತಾನ. ಆಗ ಸ್ಮರಣ, ನೀನು ಅಲ್ಲಿನಿಂದ ನನ್ನ ಕಾಲಿಗೆ ಕಟ್ಟಿರೋ ಹಗ್ಗನ್ ಬಿಚ್ಚು ಅಂತ ಹೇಳ್ತಾನ. ಅದೇ ರೀತಿ ಅವರು ರವಿ ಸಹ ಅವನ ಹಗ್ಗನ ಅಲ್ಲಿನಿಂದ ಬಿಚ್ತಾನ. ನಂತರ ಅವನ ಕೈಯಿಂದ ಬಿಚ್ಚಿ ಆಮೇಲೆ ಅವರೆಲ್ಲರೂ ಸಹ 4 ಜನ ಹಗ್ಗಗಳನ್ನ ಬಿಚ್ಕೊಂಡು ಹಗ್ಗಗಳನ್ನ ತಮ್ಮ ಜೇಬಿನಲ್ಲಿ ಇಟ್ಕೊಂತಾರೆ. ಆ ರಾತ್ರಿ ಸಮಯ ಆದ ನಂತರ ಅವನಿಗೆ ಒಂದು ಯೋಚನೆ ಬರುತ್ತೆ ಸ್ಮರಣೆಗೆ. ಪ್ರತಿದಿನನೂ ಸಹ ಯಾದಯ್ಯ ಹೊರಗಡೆ ಹೋಗ್ತಾನ. ಹೋದಂತ ಸಂದರ್ಭದಲ್ಲಿ ನಾವು ತಪ್ಸ್ಕೋಬೇಕು, ಯಾಕಂದ್ರೆ ಅವನು ಯಾದಯ್ಯ ಇದ್ದಾಗ ಅವನು ದೈತ್ಯಾಕಾರದ ವ್ಯಕ್ತಿಯನ್ನ ನಾವು ಎದುರಿಸಕ್ ಆಗೋದಿಲ್ಲ. ಹಾಗಾಗಿ ನಾವು ಅವನು ಹೊರಗಡೆ ಹೋದಾಗೆ ನಾವು ತಪ್ಸ್ಕೋಬೇಕು ಅನ್ನೋಂತ ವಿಷಯನ ಮಾತಾಡಿ ನಿರ್ಧಾರ ಮಾಡ್ತಾರೆ. ಬೆಳಿಗ್ಗೆ ಆಗುತ್ತಾ, ಬೆಳಗ್ಗೆ ಯಾದಯ್ಯ ವಾಕಿಂಗ್ ಹೋಗಿರ್ತಾನ. ವಾಕಿಂಗ್ ಹೋದಂತ ಸಮಯದಲ್ಲಿ ಆ ಮೇಲೆಗಡೆ ಇರುವಂತ ಕಿಟಕಿಯಿಂದ ಸ್ಮರಣ ಹೊರಗಡೆ ಬರ್ತಾನ. ಅವನು ಹೊರಗಡೆ ಬಂದ ನಂತರ ರವಿನೂ ಸಹ ಹೊರಗಡೆ ಬರ್ತಾನ. ಆ ಬಾಗಿಲಿನ ಒಂದು ಸುತ್ತಿಗೆಯಿಂದ ಹೊಡೆದು ಆ ಇಬ್ರು ವಿದ್ಯಾರ್ಥಿಗಳನ್ನು ಹೊರಗಡೆ ಕರ್ಕೊಂಡ್ ಬರ್ತಾರ. ಎಲ್ಲ ಕಡೆ ನೋಡ್ತಾರ, ವಿಜ್ಞಾನಿ ಕಾಣೋದಿಲ್ಲ. ಅವಾಗ ಹಿಂದ್ಗಡೆ ಹೋಗಿ ನೋಡಿದಾಗ ಬಾಳೆ ಗಿಡದಲ್ಲಿ ವಿಜ್ಞಾನಿ ಇರ್ತಾನ. ಅವನಿಗೆ ಕೈ ಕಾಲು ಎರಡನ್ನ ಕಟ್ಟಿ ಬಾಳೆ ಗಿಡಕ್ಕೆ ಕಟ್ಟಿ ಹಾಕ್ಬಿಡ್ತಾರ ಅವನ್ನ. ಅಲ್ಲೇ ನೋಡಿದ್ರೆ ಒಂದು ಹಡಗು ಇರ್ತ. ಯಾದಯ್ಯ ಮತ್ತು ವಿಜ್ಞಾನಿಗಳು ಹೊರಗಡೆ ಹೋಗಿ ಬರಕ್ ಒಂದು ಹಡಗನ್ನ ಇಟ್ಕೊಂಡಿರ್ತಾರ. ಪುಟ್ಟ ಹಡಗನ್ನ ಹಗ್ಗ ಇರುತ್ತೆ, ಹಗ್ಗನ ಹಿಡಿದು ಎಳ್ಕೊಂಡು ನಾವ್ ಈ ಹಡಗಿನ ಮೂಲಕ ನಾವು ತಪ್ಸ್ಕೊಳ್ಳೋಣ ಅಂತೇಳಿ 4 ಜನನು ಸಹ ಹಡಗನ ಎಳ್ಕೊಂತ ಹೋಗ್ತಾರೆ. ಈ ಎಲ್ಲ ಘಟನೆಗಳೇ ಆದಾಗ ಮಾಲೀಕ ಯಾದಯ್ಯ ಯಾದಯ್ಯ ಅಂತ ಕೂಗ್ತಾ ಇರ್ತಾನೆ.
ಈ ಎಲ್ಲ ಘಟನೆಗಳಿಗೆ ಗೊತ್ತಿರುವಂತ ಕಾರಣಕರ್ತ ಅಂದ್ರೆ ಯಾದಯ್ಯ. ಯಾದಯ್ಯ ಇವುಗಳನ್ನೆಲ್ಲ ಎತ್ತರವಾದ ಗಿಡದ ಮೇಲೆ ಎತ್ತಿ ನೋಡ್ತಾ ಇರ್ತಾನೆ. ಯಾಕಂದ್ರೆ ಯಜಮಾನನಿಗೆ ಅವನು ಹೇಳಿರ್ತಾನೆ, ಪುಟ್ಟವಾದ ಮಕ್ಕಳನ್ನ ಕರೆದುಕೊಂಡು ಒಂದು ಚಿತ್ರಹಿಂಸೆಯನ್ನು ಕೊಡ್ತಿರುವಂತ ವಿಜ್ಞಾನಿಗೆ ಬಹಳಷ್ಟು ಸಲ ಹೇಳಿರ್ತಾನ ಯಾದಯ್ಯ. ಆದ್ರೆ ಯಾದಯ್ಯನ ಮಾತನ್ನ ಅವನು ಯಜಮಾನ ಕೇಳ್ತಿರಲ್ಲ, ವಿಜ್ಞಾನಿ. ಆಗ ಅವನಿಗೆ ಮನಸ್ಸಿನಲ್ಲಿ ಒಂದ್ ಕಡೆ ಮರುಕ ಇರುತ್ತ, ಯಾರಾದ್ರೂ ದೇವ್ರ ತರ ಬಂದು ಈ ಮಕ್ಕಳನ್ನ ಕಾಪಾಡಬಾರ್ದ ಅಂತ ಕೇಳ್ತಿರ್ತಾನೆ. ಅಂತ ಸಮಯದಲ್ಲಿ ಬಂದಂತ ಈ ಸ್ಮರಣು ರವಿಯ ಮಾತುಗಳನ್ನ ಕೇಳಿದ್ರಿಂದ ಅವನಿಗೆ ಗೊತ್ತಾಗತ್ತ, ಈ ಇಬ್ಬರು ವ್ಯಕ್ತಿಗಳು ಈ ಇಬ್ಬರು ಮಕ್ಕಳನ್ನ ಕಾಪಾಡಬಲ್ರು ಅಂತೇಳಿ. ಹಾಗಾಗಿ ಅವರಿಗೆ ಬಹಳ ಸಡಿಲವಾಗಿ ಹಗ್ಗಗಳನ್ನ ಕಟ್ಟಿರ್ತಾನೆ, ಇವರು ತಪ್ಸ್ಕೊಂಡ್ಲಿ ಅನ್ನೋಂತ ಕಾರಣಕ್ಕೆ. ಇದನ್ನೆಲ್ಲ ಅಕಸ್ಮಾತ್ ನಮ್ಮ ಯಜಮಾನಿಗೆ ಏನಾರು ಇವ್ರು ಹೊಡೆದ್ರೆ ಹೋಗಿ ಕಾಪಾಡೋಣ ಅಂತ ಹತ್ತಿರವಾಗಿರುವಂತ ಗಿಡದ ಮೇಲೆ ಕುಳಿತು ನೋಡ್ತಾ ಇರ್ತಾನೆ. ಯಜಮಾನನ ಕೈಗಳನ್ನ ಕಟ್ಟಿದ್ದು, ಕಾಲುಗಳನ್ನ ಕಟ್ಟಿದ್ದು, ಇದನ್ನೆಲ್ಲ ಅಲ್ಲೇ ಕುಳಿತು ಗಮನಿಸ್ತಾ ಇರ್ತಾನೆ. ಯಾದಯ್ಯ ಅಲ್ಲಿ ಕುಂತು ಗಮನಿಸಿದಾಗ ಅವರು ಹಡಗನ್ನ ತೆಗೆದುಕೊಂಡು ಇನ್ನೇನು ವಿದ್ಯಾರ್ಥಿಗಳು ಮಕ್ಕಳು 4 ಜನ ಮಕ್ಕಳು ಹಡಗಿನಲ್ಲಿ ಕುಳಿತುಕೊಂಡು ಹೋಗ್ಬಿಡ್ತಾರೆ. ಹೋದ ನಂತರ ಯಾದಯ್ಯ ಏನು ಗೊತ್ತಿಲ್ಲ ಅನ್ನೋ ದಿವಸ ಆಗಿ ಬಂದು, ಏನಾಯ್ತು ಯಜಮಾನ್ರೆ ಅಂತ ಬಂದು ಆ ಕೈಗಳನ್ನ ಕಟ್ಟಿ ಬಿಚ್ಚುತ್ತಾನೆ. ಅವಾಗ ಅವನು ಯಜಮಾನ ವಿಜ್ಞಾನಿ ಅಳ್ತಾರೆ, ನಾನು 4 ವರ್ಷಗಳ ಕಾಲ ಕೊಟ್ಟು ಶ್ರಮ ವ್ಯರ್ಥ ಆಯ್ತು, ಮಕ್ಕಳು ಹೋಗ್ಬಿಟ್ರು ಅಂತ ಅಲ್ಲೇ ರೋಧಿಸ್ತಾ ಕೊಳ್ತಾನೆ. ಅವಾಗ ಅದ್ರೊಳಗೆ ಒಂದು ಕಂಪಾಸ್ ಇರುತ್ತೆ. ಕಂಪಾಸ್ ದಿಕ್ಸೂಚಿಗಳ ಮೂಲಕ ಅವ್ರು ಯಾವ ರೀತಿ ಯಾವ ಪಟ್ಟಣಕ್ಕೆ ಹೋಗ್ಬೇಕು ಅನ್ನೋಂಥ ವಿಷಯ ಕುರಿತು ಹೋಗ್ತಾರೆ. ಅಲ್ಲಿ ಮುಂದೆ ಹೋದಾಗ ಅವರು ಜನರನ್ನ ತಲುಪ್ತಾರೆ, ನಡೆದಂತ ಘಟನೆಗಳನ್ನು ಹೇಳ್ತಾರೆ. ಪೊಲೀಸರಿಗೆ ವಿಷಯ ಗೊತ್ತಾಗುತ್ತೆ, ಮಗುನ ಆಸ್ಪತ್ರೆಗೆ ಸೇರಿಸ್ತಾರೆ. ಆ ಸುದ್ದಿ ಬೇಗ ಪ್ರಸಾರ ಆಗಿ ಎಲ್ಲ ಕಡೆ ನ್ಯೂಸ್ ಸ್ಟೇಷನ್ ಅಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ. ಅವಾಗ ಪೊಲೀಸರು ಒಂದು ತಂಡದಿಂದ ಬಂದು ಈ ವಿಜ್ಞಾನಿಯನ್ನ ಮತ್ತು ಯಾದಯ್ಯನನ್ನ ಬಂಧಿಸ್ತಾರೆ. ಅವಾಗ ಮಕ್ಕಳು ಫೋನನ್ನ ಚಾರ್ಜ್ ಇಟ್ಟು ಅಪ್ಪನಿಗೆ ಫೋನ್ ಮಾಡಿ, ಆ ಪಾಲಕರು ತುಂಬಾ ಭಯ ಬಿದ್ದು ಬಿಟ್ಟಿರ್ತಾರೆ. ಪಾಲಕರು ಇವ್ರನ್ನ ಹುಡುಕೋಗಕ್ಕೆ ವಿಮಾನ ನಿಲ್ದಾಣಕ್ಕೆ ಹೋಗಿರ್ತಾರೆ. ಅವಾಗ ಪಾಲಕರಿಗೆ ವಿಷಯ ತಿಳಿಸ್ತಾರೆ, ಇಲ್ಲ ನೀವು ಭಯ ಪಡಬೇಡ್ರಿ, ನಾವು ಸುರಕ್ಷಿತವಾಗಿದ್ವಿ, ನಮ್ ಫೋನ್ ಚಾರ್ಜ್ ಇದ್ದಿಲ್ಲ, ನೆಟ್ವರ್ಕ್ ಇದ್ದಿಲ್ಲ, ಈಗ ಫೋನ್ ಸಿಕ್ಕಿದೆ ಅನ್ನೋಂಥ ವಿಷಯವನ್ನ ತಿಳಿಸಿ ಹೇಳ್ತಾರೆ, ಇವತ್ತು ಸಂಜೆ ನಮ್ಮ ನ್ಯೂಸ್ ಬರ್ತಾ ನೋಡ್ರಿ, ನಾವು ಸಾಹಸ ಮಾಡಿವಿ ಅಂತ ಹೇಳ್ತಾರೆ. ಅವಾಗ ನೀವು ಸಾಹಸ ಮಾಡಿರ, ನೀವು ಸುರಕ್ಷಿತವಾಗಿದ್ದೀರಲ್ಲ ಅಂತ ಹೇಳ್ತಾರೆ. ಪಾಲಕರು ಸಹಜವಾಗಿ ಮಕ್ಕಳ ಸುರಕ್ಷತೆ ಬಗ್ಗೆ ವಿಚಾರಿಸುವಂತ ರೀತಿ ಇಲ್ಲಿ ಹೇಳ್ತಾರೆ. ಅಲ್ಲಿಗೆ ಒಂದು ಮನುಷ್ಯ ಒಂದು ತನ್ನ ಸ್ವಾರ್ಥಕ್ಕಾಗಿ ಮನುಷ್ಯರನ್ನ, ಪ್ರಾಣಿಗಳನ್ನ ಹಾಗೂ ಸಸ್ಯಗಳನ್ನ ಯಾವ ರೀತಿ ತನ್ನ ಸಂಶೋಧನೆಗಾಗಿ ಬಳಸ್ಕೊಳ್ತಾನೆ, ಅದನ್ನ ಯಾವ ರೀತಿಯಾಗಿ ಅವನು ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾನೆ ಅನ್ನುವಂತ ವಿಷಯವನ್ನ ಈ ಅವಳ ದ್ವೀಪ ಅನ್ನುವಂತ ಕಾದಂಬರಿ ಸವಿಸ್ತರವಾಗಿ ವಿವರಿಸಲಾಗಿದೆ. ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ತಾವೆಲ್ಲರೂ ಸಹ ಈ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಅಭಿವೃದ್ಧಿಪಡಿಸಬೇಕು. ವಿಶೇಷವಾಗಿ ಮಕ್ಕಳಿಗೆ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವ ಕೆಲಸ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ 58ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಕೃತಿ ಪರಿಚಯವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.